ಒಂದಾನೊಂದು ಕಾಲದಲ್ಲಿ ಹಸಿರು ಕಾಡಿನ ಮಧ್ಯದಲ್ಲಿ ಧ್ರುವನರಾಜ್ ಎಂಬ 2 ವರ್ಷದ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬಾ ಮುದ್ದಾದವನು, ಎಲ್ಲ ಪ್ರಾಣಿಗಳಿಗೂ ಸ್ನೇಹಿತನಾಗಿದ್ದ. ಒಂದು ದಿನ ಧ್ರುವನರಾಜ್ ಕಾಡಿನಲ್ಲಿ ಆಟವಾಡುತ್ತಾ ಹೋಗುತ್ತಿದ್ದಾಗ ಒಂದು ದೊಡ್ಡ ಹುಲಿ ಅವನ ಮುಂದೆ ಕಾಣಿಸಿಕೊಂಡಿತು. ಮೊದಲಿಗೆ ಅವನು ಸ್ವಲ್ಪ ಹೆದರಿದ, ಆದರೆ ಆ ಹುಲಿ ಮೃದುವಾಗಿ ಅವನತ್ತ ನೋಡಿತು. ಅದು ಕೆಟ್ಟದೂ ಅಲ್ಲ, ಒಳ್ಳೆಯ ಹುಲಿ. ಹುಲಿ ಹೇಳಿತು, ಭಯಪಡಬೇಡ ಚಿಕ್ಕ ಮಿತ್ರ, ನಾನು ನಿನ್ನ ಸ್ನೇಹಿತ. ಅದನ್ನು ಕೇಳಿ ಧ್ರುವನರಾಜ್ ನಗುತ್ತಾ, ನಾವು ಆಟ ಆಡೋಣ ಎಂದನು. ಆಮೇಲೆ ಕಾಡಿನ ಬೇರೆ ಪ್ರಾಣಿಗಳು, ಕೋತಿ, ಜಿಂಕೆ, ಮೊಲ ಮತ್ತು ಹಕ್ಕಿಗಳು ಎಲ್ಲರೂ ಬಂದರು. ಅವರು ಎಲ್ಲರೂ ಸೇರಿ ಚೆಂಡಾಟ, ಓಟಾಟ ಮತ್ತು ಹಚ್ಚಾಟ ಆಡಿದರು. ಸಂಜೆ ಆಗುತ್ತಿದ್ದಂತೆ ಧ್ರುವನರಾಜ್ ಮನೆಗೆ ಹಿಂತಿರುಗುವ ಸಮಯವಾಯಿತು. ಎಲ್ಲ ಪ್ರಾಣಿಗಳು ಅವನಿಗೆ ವಿದಾಯ ಹೇಳಿದವು. ಹುಲಿ ಹೇಳಿತು, ಮತ್ತೆ ನಾಳೆ ಬಾ, ನಾವು ಮತ್ತೆ ಆಟ ಆಡೋಣ. ಧ್ರುವನರಾಜ್ ಖುಷಿಯಾಗಿ ಕೈ ಬೀಸಿ ಮನೆಗೆ ಹೋದನು. ಕಥೆಯ ಸಾರ: ಸ್ನೇಹ ಮತ್ತು ಧೈರ್ಯ ಇದ್ದರೆ ಎಲ್ಲರೂ ಒಳ್ಳೆಯ ಸ್ನೇಹಿತರಾಗಬಹುದು.